Hi everyone, welcome to my channel. ಈ ವಿಡಿಯೋದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. A part of rupees 24,000 was lent out at 8% per annum and the rest at 20% per annum simple interest. The total interest earned in 3 years was rupees 12,240. What amount was lent out at 8% per annum? Total first part 8%, remaining 20% simple interest for 3 years ಕೊಟ್ಟಿದ್ದಾನೆ. 12,240 interest ಟೋಟಲ್ ಇಂಟ್ರೆಸ್ಟ್ ಅರ್ನ್ ಮಾಡಿದ್ದಾನೆ. ಬಟ್ ನಮ್ಗೆ ಬಿಲ್ ಬೇಕಾಗೋದು ವಾಟ್ ಅಮೌಂಟ್ ವಾಸ್ ಲೆಂಟ್ ಔಟ್ 8% ಪರ್ ಅನ್ನಮ್. 8% ಪರ್ ಅನ್ನಮ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾನಲ್ಲ, ಆ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಪಾರ್ಟಲ್ಲಿ ನೋಡಿ 100% ತೊಗೊಳ್ಳಿ. ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟು ಬಂದು 24,000 ಮೈನಸ್ 100x, ಸಾರಿ 100%, 24,000 ಮೈನಸ್ 100%. ನಾವು ಫಸ್ಟು 8% ತೊಗೊಳ್ಳಿ. ಎಷ್ಟು ನಂಬರ್ ಆಫ್ ಇಯರ್ಸು? 3 ಇಯರ್ಸು. 8 into 3 to 24%. 3 year rate of interest 24%. Second part ಎಷ್ಟು 20% rate of interest. Number of years 3 years. 20 into 3 60%. 3 yearsಗೆ rate of interest 20%. ಓಕೆ, ಇವಾಗ 124% ಅಂದಾಗ ನಮಗೆ 24% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಪ್ಲಸ್ಸು ಟೋಟಲ್ ಇಂಟ್ರೆಸ್ಟ್ ಅಲ್ಲ, ಟೋಟಲ್ ಇಂಟ್ರೆಸ್ಟು ಆ್ಯಡ್ ಮಾಡಿಕೊಟ್ಟಿದ್ದೇನೆ 12,240. ಅಗೇನ್ 24,000ಗೆ 60% ಅಂದಾಗ ಫಸ್ಟು 50% 12,000, ರಿಮೈನಿಂಗ್ 10% ಅಂದಾಗ 2,400. 12,000 ಪ್ಲಸ್ 2,400 14,400. 24,000 60% ಅಂದಾಗ ನಮಗೆ 14,400 ಬಂತು. ಮೈನಸ್ಸು 100ಗೆ 60% ಅಂದಾಗ 60%. ಇದೇನು ಟೋಟಲ್ ಇಂಟ್ರೆಸ್ಟು. ಇದೆಲ್ಲ ಟೋಟಲ್ ಇಂಟ್ರೆಸ್ಟ್ ವ್ಯಾಲ್ಯೂ 24% ಪ್ಲಸ್ 14,400 ಮೈನಸ್ 60% ಈಸ್ ಈಕ್ವಲ್ ಟು 12,240. ಓಕೆ, ಇದು ಟೋಟಲ್ 12,240. ಓಕೆ, 24% ಮೈನಸ್ 60% ಅಂದಾಗ ಮೈನಸ್ 36% ಈಸ್ ಈಕ್ವಲ್ ಟು 12,240 ಮೈನಸ್ 14,400. 12,240 ಮೈನಸ್ 14,400 ನಮ್ಮ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 2,160. 2,160. ಓಕೆ, ಮೈನಸ್ 2,160 ಮೈನಸ್ 36% ಈಸ್ ಈಕ್ವಲ್ ಟು 2,000 ಮೈನಸ್ 2,160. Percentage is equal to minus 2,160 minus 36. 8 2 times, 8 1 times, 18 2 times, 18 1 times, 18 2 times, 12 120. 2 into 1 so 2 6 the 260. Percentage is equal to 60. ನಮ್ಗೆ ಇಲ್ಲಿ ಏನು ಕೇಳಿದಾನಲ್ಲಿ 8% ಅಮೌಂಟ್ ಎಷ್ಟು ಅಂತ. 8% ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾನಲ್ಲ, ಅದು ಅಮೌಂಟ್ ಆ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ನಮಗೆ 8% ಅಂದರೆ 8% 100% ಕೊಟ್ಟಿದ್ದಾನೆ. 100% ಫೈಂಡ್ ಔಟ್ ಮಾಡ್ಕೊ. 100% ಅಂದರೆ 2 zeros ಆ್ಯಡ್ ಮಾಡಿದ್ರೆ ನಮಗೆ ಅಮೌಂಟ್ ಬಂತು. ಟೋಟಲ್ ಅಮೌಂಟ್ ಬಂದು 6,000. 8% ಇಂಟ್ರೆಸ್ಟ್ ವ್ಯಾಲ್ಯೂ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 6,000. ಆಪ್ಷನ್ ಯಾವುದು? ಎ 6,000 ರೈಟ್ ಆನ್ಸರ್.